ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕಾ ವಲಯ ಸ್ಥಾಪನೆಗೆ ಸಂಬಂಧಿಸಿದಂತೆ ಈಗ ಮತ್ತೊಂದು ಮಹತ್ವದ ತಿರುವು ಸಿಕ್ಕಿದ್ದು ರೈತರು ವಿಭಿನ್ನ ಪ್ರತಿಭಟನೆಯ ಅಖಾಡಕ್ಕಿಳಿದಿದ್ದಾರೆ. ಜಂಗಮಕೋಟೆ ಕೆಐಎಡಿಬಿ ಕೈಗಾರಿಕೋದ್ಯಮಕ್ಕೆ ನಮ್ಮ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಿ, ಆದರೆ ಪ್ರತಿಯಾಗಿ ಸ್ಥಳೀಯ ಯುವಕ ಯುವತಿಯರಿಗೆ ಉದ್ಯೋಗ ನೀಡಿ ಎಂದು ಆಗ್ರಹಿಸಿ ಅನ್ನದಾತರು ಹಮ್ಮಿಕೊಂಡಿದ್ದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಶಿಡ್ಲಘಟ್ಟ ಭಾಗದ ನಿರುದ್ಯೋಗಿ ಯುವ ಜನತೆ ಕೆಲಸಕ್ಕಾಗಿ ದೂರದ ಊರುಗಳಿಗೆ ಅಲಿತಾ ಇದ್ದು ಇದನ್ನ ತಪ್ಪಿಸಲು ಬಹುಬೇಗನೆ ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು. ಹಾಗೆಯೇ ವಶಪಡಿಸಿಕೊಳ್ಳುವ ಭೂಮಿಗೆ ಮಾರುಕಟ್ಟೆ ದರಕ್ಕಿಂತ ದುಪ್ಪಟ್ಟು ಹಣ ಹಾಗೂ ಜಮೀನು ಕಳೆದುಕೊಳ್ಳುವವರ ರೈತರ ಮನೆಗೊಂದು ಕಡ್ಡಾಯ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ರೈತರು ಪಟ್ಟು ಹಿಡಿದಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಖುದ್ದಾಗಿ ಧಾವಿಸಿದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ನಿರಶನ ನಿರತ ರೈತರಿಗೆ ಜ್ಯೂಸ್ ಕುಡಿಸುವ ಮೂಲಕ ಉಪವಾಸ ಸತ್ಯಾಗ್ರಹವನ್ನ ಯಶಸ್ವಿಯಾಗಿ ಕೈಬಿಡಿಸಿದ್ದಾರೆ. ರೈತರ ಎಲ್ಲ ನ್ಯಾಯಸಮ್ಮತ ಬೇಡಿಕೆಗಳನ್ನ ಯಥಾವತ್ತಾಗಿ ಸರ್ಕಾರಕ್ಕೆ ಕಳಿಸಿಕೊಟ್ಟು ಶೀಘ್ರ ಪರಿಹಾರ ಒದಗಿಸುವುದಾಗಿ ಡಿಸಿ ಭರವಸೆಯನ್ನ ನೀಡಿದ್ದಾರೆ. 6-1 ನೋಟಿಸ್ 150 ಜನರಿಗೆ ಇಶ್ಯೂ ಆಗಿದೆ. ಹಾಗಾಗಿ ನಿಮ್ ಸಮಸ್ಯೆಗಳು ಏನಿದ್ರು ಕೂಡ 2 ವಾರದೊಳಗಡೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳಿಗೆ ಮತ್ತೆ ಸಚಿವರಿಗೆ ತಿಳಿಸ್ತೀವಿ. ಆ ಹೊತ್ತು ನೀವು ಮುಕ್ತವಾಗಿ ಮಾತಾಡಿ ಇದಕ್ಕೊಂದು ತಾರ್ಕಿಕ ಅಂತ ಆಗ್ತೀವಿ ಅಂತಕ್ಕಂಥ ಭರವಸೆಯನ್ನ ಮಾನ್ಯ ಜಿಲ್ಲಾಧಿಕಾರಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ಒಂದು ನಿರಾಹಾರ ಉಪವಾಸ ಸತ್ಯಾಗ್ರಹವನ್ನ ಕೈಬಿಟ್ಟಿದ್ದೀವಿ. ಅನಿರ್ದಿಷ್ಟ ಧರಣಿಯನ್ನ ಮುಂದೂಡ್ತಾ ಇದ್ದೀವಿ. ಅನಿರ್ದಿಷ್ಟ ಧರಣಿಯನ್ನ ಅದು ಅದೇ ರೀತಿ ಮುಂದುವರಿತದೆ. ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ. ಜಿಲ್ಲೆಯ ಸುಮಾರು 1300 ಏನ್ ಕೆರೆಗಳಿದಾವೆ, ಇಡೀ ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿ ಎಲ್ಲ ಕೆರೆಗಳ ಒತ್ತುವರಿಯನ್ನ ತೆರವುಗೊಳಿಸಬೇಕು ಅಂತಕ್ಕಂಥದ್ದು. ನಮ್ ಜಿಲ್ಲೆನಲ್ಲಿ ಈಗಾಗಲೇ 1350 ಕೆರೆಗಳ ಅಳತೆ ಕಾರ್ಯ ಮುಗಿದಿದೆ. ಅದರಲ್ಲಿ 850 ಕೆರೆ ಒತ್ತುವರಿ ಆಗಿರೋದು ನಮ್ಮ ಗಮನಕ್ಕಿದೆ. ಆ 850 ಕೆರೆಗಳಲ್ಲಿ ಸಣ್ಣ ಪ್ರಮಾಣದ ಒತ್ತುವರಿ ಏನು 350 ಕೆರೆಗಳಲ್ಲಿ ಆಗಿತ್ತು, ಆ ಎಲ್ಲ ಒತ್ತುವರಿಗಳನ್ನ ಈಗ ಬಿಡಿಸಿದೀವಿ. ಈಗ ನಮ್ಮ ಮುಂದೆ ಬಹಳ ದೊಡ್ಡ ದೊಡ್ಡ ಕೆರೆಗಳು ಒತ್ತುವರಿ ಆಗಿರುವಂತ ಪ್ರಕರಣಗಳು ಈಗ ಒತ್ತುವರಿ ತೆರವು ಮಾಡೋದಕ್ಕೆ ನಮ್ಮ ಮುಂದೆ ಇದೆ. ಮೊನ್ನೆ ತಾನೇ ಸರ್ಕಾರದಿಂದ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಅದನ್ನ ಬಹಳ ಗಂಭೀರವಾಗಿ ಸರ್ಕಾರದ ಕಡೆಯಿಂದನೂ ಕೂಡ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ಸಲ್ಲಿಸಬೇಕಾಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಮಿತಿಗೆ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ನಾವು ಕೂಡ ಅದನ್ನ ಗಂಭೀರವಾಗಿ ತಗೊಂಡಿದ್ದೀವಿ. ಮುಂದಿನ 3 ತಿಂಗಳಲ್ಲಿ ಜಿಲ್ಲೆನಲ್ಲಿ ಸುಮಾರು 450 ಕೆರೆಗಳ ಒತ್ತುವರಿ ತೆರವು ಕಾರ್ಯ ಅದು ನಿರಂತರವಾಗಿ ನಡೆಯುತ್ತೆ. ಎಲ್ಲಾ ತಹಸೀಲ್ದಾರ್ಗಳಿಗೂ ಕೂಡ ಈಗಾಗಲೇ ಸ್ಪಷ್ಟವಾದಂತಹ ನಿರ್ದೇಶನ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಒತ್ತುವರಿ ಇದೆ ಅದನ್ನ ಒತ್ತುವರಿ ತೆರವುಗೊಳಿಸಿ ಆ ಕೆರೆಗಳ ಮಾಲೀಕತ್ವ ಯಾರ ಹತ್ರ ಇದೆ, 40 ಹೆಕ್ಟೇರ್ ಕೆಳಗಡೆ ಇದ್ರೆ ಅದು ಗ್ರಾಮ ಪಂಚಾಯತಿಯ ಮಾಲೀಕತ್ವದಲ್ಲಿದೆ, ಅವರ ಸುಪರ್ದ್ನಲ್ಲಿದೆ. 40 ಹೆಕ್ಟೇರ್ಗಿಂತ ಮೇಲಿದ್ರೆ ಅದು MI ಅವರ ಸಣ್ಣ ನೀರಾವರಿ ಇಲಾಖೆಯ ಸುಪರ್ದ್ನಲ್ಲಿದೆ. ಸೊ ಅವರೆಲ್ಲರೂ ಕೂಡ ಅಲ್ಲೇ